ಇನ್ನು ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಆಗುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ, ಅವೆಲ್ಲ ಆಗ್ಲಾರ್ದು. ಸರ್ ಅವರು 4ನೇ ತಾರೀಕು ತನಕ ಸಮಯ ಕೊಡ್ತೀವಿ. 3ನೇ ತಾರೀಕು ತನಕ ಗಡುವು ಸರ್. 4ನೇ ತಾರೀಕು ಮುತ್ತಿಗೆ ಹಾಕ್ತೀವಿ, ಕಲಬುರಗಿಗೆ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಹಾಕ್ಲಿ, ಯಾರು ಬೇಡ ಅಂದಿದ್ದಾರೆ? ಏನಂತ ಮುತ್ತಿಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ. ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ, BJP ಅವರು ದಯವಿಟ್ಟು ನೀವು ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಾ. ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಜನರು ನಗ್ತಾ ಇದ್ದಾರೆ, ಹಾಸ್ಯಾಸ್ಪದ ನೀವು ಮಾಡ್ತಾ ಇರೋದು. ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಇವರೇ ಯಾರು ಬೇಡ ಅಂದಿದ್ದಾರೆ? ಒಂದು ಡಾಕ್ಯುಮೆಂಟು, ಒಂದು ಪುರಾವೆನೋ, ಒಂದು ಯಾವುದಾದ್ರೂ ಒಂದು ರೆಕಾರ್ಡಿಂಗು ಏನಾದರೂ ತೊಗೊಂಡು ಬಂದು ಹಿಂಗೆ ಆಗ್ತಾ ಇದೆ, ಪ್ರಿಯಾಂಕ್ ನೇರ ಕಾರಣ ಇದಕ್ಕೆ ಅಂತ ಇಟ್ಬಿಟ್ಟು ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ಏನಂತ ನೀವು ಮುದ್ಗೆ ಹಾಕ್ತೀರಾ ಕಲಬುರಗಿನಲ್ಲಿ? ನಾಚಿಕೆ ಬರಬೇಕು ನಿಮಗೆ. ನೀವು ಪ್ರಿಯಾಂಕರ್ಗೆ ಆಪ್ತ ಮಾಡಿರಬಹುದು ಅಂದ್ಬಿಟ್ಟು ಈ ನಾಟಕನ ನಿಮ್ಮಲ್ಲಿ ಆಗಿರೋದು ಪ್ರೂವ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, BJP ನಾಯಕರಿಗೆ ಯಾಕೆ ಸೀರಿಯಸ್ ತಗೋತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್. BJP ಅವರೇ ಅವ್ರ ಲೀಡರ್ಶಿಪ್ಪಿಗೆ ಸೀರಿಯಸ್ ತೊಗೊಳಲ್ಲ, ನೀವು ಯಾಕೆ ತಗೊತಾ ಇದ್ದೀರಾ? ಮುನಿರತ್ನ ಕೇಸ್ನಲ್ಲಿ ಒಂದು ನೋಟಿಸ್ ಜಾರಿಯಾಗಿದೆಯೇನ್ರಿ? ಒಂದು ನೋಟಿಸ್ಸು. ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಪಕ್ಷದ ಹೆಸರು ಹಾಳು ಮಾಡ್ತಾ ಇದ್ದೀರಾ, ಇದೆಲ್ಲ ಆಗಿರೋದು ನಿಜಾನ ಇಲ್ಲ ಅಂತ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಅವರು ನೋಟಿಸ್ ಕೊಟ್ಟಿದ್ದಾರಾ? ಅಶೋಕ್ ಅವ್ರ ಮೇಲೆ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತ ಅವ್ರ ಪಾರ್ಟಿದವ್ರು ತಾನೇ ಹೇಳಿದ್ದು. ಒಂದು ನೋಟಿಸ್ ಕೊಡೋಕ್ಕಾಗ್ತಾ ಇಲ್ಲ. ಯತ್ನಾಳವ್ರು ಇಷ್ಟೆಲ್ಲ ಮಾತಾಡಿದ್ರು ಒಂದು ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ರಾಜ್ಯ BJPದವರು. ರೇಣುಕಾಚಾರ್ಯ ಅಷ್ಟೆಲ್ಲ ಮಾತಾಡ್ತಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. BJPನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ BJP ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸು ಕೀಮತ್ತಿಲ್ಲ ಅವ್ರ ಮಾತಿಗೆ ಪಬ್ಲಿಕ್ನಲ್ಲಿ, ಮಾಧ್ಯಮದಲ್ಲಿ. ಮತ್ತು ನಾನು ಯಾಕ್ರಿ ಕೇಳಬೇಕು ಅವ್ರ ಮಾತು? ಇವೆಲ್ಲನೂ ಅವ್ರ ಪಕ್ಷದಲ್ಲೇ ನಡೀತಾ ಇರೋದಲ್ಲ. ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಅನ್ವರ್ ಮಾನ್ಪಡಿಗೆ 150 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೋಗಿದ್ರು ಅಂದ್ಬಿಟ್ಟು ಸ್ವಂತ ಅನ್ವರ್ ಮಾನ್ಪಡಿನೇ ಹೇಳಿರೋದು. ಅವ್ರಿಗೆ ನೋಟಿಸ್ ಕೊಟ್ರಾ? ಇಲ್ಲ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ BJP ರಾಜ್ಯಾಧ್ಯಕ್ಷರ ವಿರುದ್ಧ ಅಂತ ಕೊಟ್ರೇನ್ರಿ ನೋಟಿಸ್ ಅವರಿಗೆ? ಸಿ, ವೆನ್ ದೇ ಡೋಂಟ್ ಟೇಕ್ ದೇರ್ ಲೀಡರ್ಶಿಪ್ ಓನ್ಲಿ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್? ಅವ್ರ ಮಾತಿಗೆ ಬೆಲೆ ಇದೆ ಅಂತೀರಾ BJPನಲ್ಲಿ? ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ, ಒಬ್ಬೊಬ್ಬರು ಕಿತ್ತಾಡ್ತಾರೆ. ಏನು ನಿಮ್ಮ ರಾಷ್ಟ್ರ BJPನಲ್ಲೂ ನೋಟಿಸ್ ಇಶ್ಯೂ ಮಾಡಲ್ಲ. ರಾಜ್ಯ BJP ನಾಯಕರದ ಸಾಮರ್ಥ್ಯ ನಿಮಗೆ ಗೊತ್ತಿದೆ. ಒಬ್ಬರು ಬಾವಿಗೆ ಬೀಳಬೇಕು ಅಂತಾರೆ, ಒಬ್ಬರು ವಾಕೌಟ್ ಮಾಡಬೇಕು ಅಂತಾರೆ. ವೆನ್ ದೇ ದೆಮ್ಸೆಲ್ಸ್ ಡೋಂಟ್ ಟೇಕ್ ದೇರ್ ಲೀಡರ್ ಸೀರಿಯಸ್ಲಿ, ವೈ ಶುಡ್ ಐ ಟೇಕ್? ಸರ್, ಈಗ ಅವರು ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ. ಯಾವುದು? ರಾಜು ಕಪೂರ್ ಅವರು ನಿಮ್ಮ ಜೊತೆ ಇರೋದು, CM ಜೊತೆ ಇರೋದು, DCM ಜೊತೆ ಇರೋದು. ನಾನು ಇವಾಗ ಡಿನೈ ಮಾಡಿದ್ದೀವಿ ಇವರೇ. ಹೀಗೆ ನಮ್ಮ ಕಾರ್ಪೊರೇಟರ್ ಬ್ರದರ್ ಅಂತಲೇ ಮುಂಚೆ ಅಂತಲೂ ಹೇಳ್ತಾ ಇದ್ದೀವಲ್ಲ. ಹ್ಯಾವ್ ಐ ಡಿನೈಡ್ ಇಟ್? ಫೋನ್ ಕೊಡಪ್ಪ, ತೋರಿಸ್ತೀನಿ ನಿಮಗೆ. ವಾಟ್ ದೇ ಹ್ಯಾವ್. ಈಗ ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಫೋಟೋ ಬಿಡುಗಡೆ ಮಾಡಿದ್ರು. ಅದೇ ಫೋಟೋ ಬಿಡುಗಡೆ ಮಾಡಿದ ತಕ್ಷಣ ಏನಾಯಿತು? ಈಗ ತಮಗೆ ನೆನಪಿದೆ, ಒಂದು ಡ್ರಗ್ ಕೇಸ್ ಆಗಿತ್ತು ಒಂದು ನಟಿಯರ ಜೊತೆ. ಅದರಲ್ಲಿ ಮೇನ್ ಅಕ್ಯೂಸ್ಡ್ ಯಾರ ಜೊತೆ ಫೋಟೋ ಇತ್ತು? ಯಾರ ಜೊತೆ ಇತ್ತು? ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಜೊತೆ ಇತ್ತು. ಏನು ಮಾಡಿದ್ರು ಅವಾಗ? ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದು ಯಾರ ಫೋಟೋ? ಇದ್ಯಾರ ಫೋಟೋ? ರಾಜು ಕಪ್ನೂರ್ ಅವರು ನಿಮ್ಮ BJP ನಾರ್ತ್ ಅಭ್ಯರ್ಥಿ 2 ಸರಿ. BJP ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗ್ರ ಅವರು? ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು BJPದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗುತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತಾನ ಹೇಳಿದ್ದೀವ? ಡಿನೈ ಮಾಡಿದ್ದೀವ? ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ.
ನೋಡಿ ನಾವು ಕೊಟ್ಟಿರೋದು EMDಗೋಸ್ಕರ ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಅವನ್ನ ಡಿನೈಯಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ, ಸತ್ಯಾಂಶ ಹೊರಗೆ ಬರಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ BJP ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರ್ಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದ್ದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳವರೇ ಹೇಳ್ತಾ ಇದ್ರಲ್ಲ, ಮೊರೇಷಿಯಸ್ನಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಹೆಸರು ಯಾರೋ ಬರ್ತಾ ಇಲ್ಲ, ಯಾವುದು ಉಮೇಶ ಬಸ್ ಕಂಡಕ್ಟರ್ ಯಾರು, ಹಾಂ ಅವರು ಆಪ್ತರಲ್ಲ, ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ, ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ, ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಪಾಕ್ಸ್ಕೋ ಪ್ರೂವ್ ಆಗಿದೆ ಅಲ್ಲ.